ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಕೌಂಟರ್ ಕೊಡೋಕೆ ವಿಪಕ್ಷಗಳು ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾವೆ. ವಿ ಜೀರಾಮ್ಜಿ ವಿರುದ್ಧ ನಡೀತಿರುವಂತಹ ಪ್ರತಿಭಟನೆಗೆ ಕೌಂಟರ್ ಕೊಡೋಕೆ ಜೆಡಿಎಸ್ ಹಾಗೂ ಬಿಜೆಪಿಯಿಂದ ಕೂಡ ಕೌಂಟರ್ ಪ್ರತಿಭಟನೆ ನಡೀತಾ ಇದೆ. ಸೇಮ್ ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಮೈತ್ರಿ ನಾಯಕರು ಧರಣಿಯನ್ನ ಕೈಗೊಂಡಿದ್ದಾರೆ. ಮನ್ರೇಗಾಗೆ ವಿರೋಧವನ್ನ ಖಂಡಿಸಿ ಅಂದರೆ ವಿ ಜೀರಾಮ್ಜಿಗೆ ಬೆಂಬಲಿಸಿ ಮೈತ್ರಿ ಪಕ್ಷಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ ಮೈತ್ರಿ ನಾಯಕರು. ಅದರ ಜೊತೆಗೆ ಗೋ ಬ್ಯಾಕ್ ಗವರ್ನರ್ ಅಭಿಯಾನಕ್ಕೂ ಕೂಡ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇವರು ಕೂಡ ಸದನದ ಒಳಗೂ ಹೊರಗೂ ಪ್ರತಿಭಟನೆಯನ್ನು ಮಾಡೋಕೆ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಕಾರ್ಯತಂತ್ರವನ್ನು ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರನ್ನು ನಡೆಸ್ಕೊಂಡಂತಹ ರೀತಿ ಇರಬಹುದು, ಅವರಿಗೆ ಘೇರಾವು ಹಾಕಿದ್ದನ್ನು ಗಮನಿಸಿದಂತಹ ಸದಸ್ಯರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಸದನದ ಒಳಗಡೆ. ಆದರೆ ಇವತ್ತು ಸದನದಲ್ಲಿ ಮತ್ತಷ್ಟು ಪ್ರತಿಧ್ವನಿಸುತ್ತೆ ಈ ಒಂದು ವಿಷಯ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ, ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಒಂದು ಕಡೆ ರಾಜ್ಯಪಾಲರನ್ನು ನಡೆಸ್ಕೊಂಡಂತಹ ರೀತಿಗೆ ಕಿಡಿಕಿಡಿ ಆಗಿದ್ರು ಬಿಜೆಪಿ ಹಾಗೂ JDSನ ನಾಯಕರು. ಸೊ ಇವತ್ತು ಮತ್ತೊಮ್ಮೆ ಪ್ರತಿಭಟನೆ ದಾರಿಯನ್ನು ಹಿಡಿದಿದ್ದಾರೆ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ. ಸೊ ಈಗ ಈ ಪ್ರತಿಭಟನೆಯ ಹಿಂದೆ ಇರುವಂಥ ರಾಜಕೀಯ ಲೆಕ್ಕಾಚಾರಗಳೇನು ಅಂತ? ರಾಹುಲ್, ಖಂಡಿತ ಈಗಾಗಲೇ ರಾಜ್ಯ ಸರ್ಕಾರದ ಸಾಕಷ್ಟು ವೈಫಲ್ಯಗಳು, ಮೈತ್ರಿ ಪಕ್ಷಗಳು ಸಾಕಷ್ಟು ಆ ವೈಫಲ್ಯಗಳನ್ನು ಹಿಡಿದು ಪ್ರತಿಭಟನೆ ಮಾಡಲಿಕ್ಕೆ ಸನ್ನದ್ಧರಾಗಿರುವಂಥದ್ದು. ನೋಡಿ, ಸಾಲು ಸಾಲು ವೈಫಲ್ಯಗಳು ಈಗಾಗಲೇ ಸರ್ಕಾರ ಮಾಡಿರುವಂಥದ್ದು. ಅದೇ ಎಡವಟ್ಟನ್ನು ಹಿಡ್ಕೊಂಡು ಇವತ್ತು ವಿಪಕ್ಷಗಳು ಬಿಜೆಪಿ ಹಾಗೂ JDS ನಾಯಕರು ಇವತ್ತು ವಿಧಾನಸೌಧದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಸರ್ಕಾರದ ವಿರುದ್ಧ ಧರಣಿಗೆಯನ್ನು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಗಮನಿಸೋದಾದರೆ ಜನಾರ್ದನ್ ರೆಡ್ಡಿ ಅವರ ಬ್ಯಾನರ್ ಗಲಾಟೆ ಏನಿರ್ಬೋದು, ಹಾಗೆ ಸಿಡ್ಲಘಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಮುಖಂಡರ ವಾಗ್ದಾಳಿ ಏನಿರ್ಬೋದು, ಜೊತೆಗೆ ನೇರವಾಗಿ ಇವತ್ತು ಭ್ರಷ್ಟಾಚಾರ, ಅಬಕಾರಿ ಇಲಾಖೆಯಲ್ಲಾದಂತಹ ಭ್ರಷ್ಟಾಚಾರ ಇರ್ಬೋದು. ಅದಕ್ಕೂ ಪ್ರಮುಖವಾಗಿ ಗಮನಿಸೋದಾದರೆ ರಾಜ್ಯಪಾಲರ ಒಂದಷ್ಟು ಏನು ನಡವಳಿಕೆ ಮೇಲೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ದಾಳಿ ಏನು ಮಾಡಿದ್ರು ಅಧಿವೇಶನದ ವೇಳೆ, ಅದರ ವಿರುದ್ಧವೂ ಕೂಡ ಈಗಾಗಲೇ ಕ್ರಮಕ್ಕೆ ಆಗ್ರಹ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ಹೇಳೋದಾದ್ರೆ ಅಧಿವೇಶನ ಕೇವಲ ಕಾಲಮಿತಿಯಲ್ಲಿ ಈ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಈಗಾಗಲೇ ಸರ್ಕಾರ ಒಂದಷ್ಟು ವೈಫಲ್ಯಗಳನ್ನು ಇಟ್ಕೊಂಡ್ರು ಕೂಡ ಕ್ರಮಕ್ಕೆ ಆಗ್ರಹ ಆಗಬೇಕು. ಪ್ರಮುಖವಾಗಿ ಗಮನಿಸೋದಾದ್ರೆ ಅಬಕಾರಿ ಇಲಾಖೆಯಲ್ಲಿ RB ತಿಮ್ಮಾಪುರ ಅವರ ಒಂದು ಭ್ರಷ್ಟಾಚಾರ, ಅಂದ್ರೆ ಇಲಾಖೆಯಲ್ಲಿ ಆದಂತಹ ಭ್ರಷ್ಟಾಚಾರ, ನೇರವಾಗಿ ಅವರ ರಾಜೀನಾಮೆ ಪಡಿಲೇಬೇಕು ಅಂತ ಈಗಾಗಲೇ ಬಿಜೆಪಿ ನಾಯಕರು ರೆಡಿಯಾಗಿರುವಂಥದ್ದು. ಜೊತೆಗೆ ಆ ರಾಜೀನಾಮೆಗೆ ಏನೆಲ್ಲ ಬೇಕು, ಕಾನೂನು ಕ್ರಮ ಆಗಿರ್ಬೋದು, ಜೊತೆಗೆ ಸದನದ ಒಳಗೆ ಮತ್ತು ಹೊರಗೂ ಕೂಡ ಹೋರಾಟಕ್ಕೆ ಈಗಾಗಲೇ ರೆಡಿಯಾಗಿರುವಂಥದ್ದು. ಜೊತೆಗೆ ಅಧಿಕಾರಿಗಳ ವಿರುದ್ಧ ಒಂದಷ್ಟು ದಾಳಿ, ಅಂದರೆ ಕಾಂಗ್ರೆಸ್ ಮುಖಂಡರಾದಂತಹ ಒಂದಷ್ಟು ನಾಯಕರು ರಾಜೀವ್ ಗೌಡ ಇರ್ಬೋದು, ಅವರು ನೇರವಾಗಿ ಇವತ್ತು ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾರೆ. ಅವ್ರ ಮೇಲೆ ಇದುವರೆಗೂ ಕೂಡ ಕ್ರಮ ಆಗಲ್ಲ, ತಡವಾಗಿ ಕೂಡ ಅವರನ್ನು ಬಂಧನವನ್ನು ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಸರ್ಕಾರ ಎಷ್ಟರ ಮಟ್ಟಿಗೆ ವೈಫಲ್ಯ ಇದೆ ಅವು ಎಲ್ಲವನ್ನೂ ಎತ್ಕೊಂಡು ಇವತ್ತು ಗಾಂಧಿ ಪ್ರತಿಮೆ ಎದುರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರಂಭ ಆಗುತ್ತೆ. ಆ ಪ್ರತಿಭಟನೆ ಬಳಿಕ ರಾಜ್ಯಪಾಲರಿಗೂ ಕೂಡ ದೂರು ಕೊಡಲಿಕ್ಕೆ ಒಂದಷ್ಟು ನಾಯಕರಿಗೆ ಚಿಂತನೆ ನಡೆಸಿದ್ದಾರೆ. ಪ್ರಮುಖವಾಗಿ ಸರ್ಕಾರದ ಈ ಸಾಲು ಸಾಲು ವೈಫಲ್ಯವೇ ಇವತ್ತು ವಿಪಕ್ಷಕ್ಕೆ ಅಸ್ತ್ರವಾಗಿರುವಂಥದ್ದು. ರಾಹುಲ್. ರೈಟ್ ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.